ಪ್ರೀತಿಸಿದವಳು ಸಿಗದೇ ಇದ್ರೂ ಕೂಡ ಪರವಾಗಿಲ್ಲ, ಆಕೆ ಎಲ್ಲೇ ಇದ್ರೂ ಕೂಡ ಚೆನ್ನಾಗಿರ್ಲಿ ಅಂತ ಬಯಸೋರು ಬಹಳ ಜನ ಇರ್ತಾರೆ. ಆದರೆ ಬೆಳಗಾವಿಯಲ್ಲಿ ಪ್ರಿಯಕರನೊಬ್ಬ ಯುವತಿಯೊಂದಿಗೆ ಪ್ರೀತಿ ಪ್ರೇಮದ ನಾಟಕವಾಡಿ ಕೈ ಕೊಟ್ಟಿದ್ದಲ್ಲದೆ ಆಕೆ ಕಟ್ಟಿಕೊಂಡ ಹೊಸ ಬದುಕಿಗೂ ಕೂಡ ಹುಳಿ ಹಿಂಡಿದ್ದಾನೆ. ಇದೀಗ ತಿರುಗಿ ಬಿದ್ದಿರೋ ಯುವತಿ ಯುವಕನ ವಿರುದ್ಧ ಹೋರಾಟಕ್ಕಿಳಿದಿದ್ದಾಳೆ. ಫೋಟೋದಲ್ಲಿ ಈ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದಾನಲ್ವಾ, ಈತನೇ ಈ ಕಥೆಯ ಹೀರೋ ಅಲ್ಲಲ್ಲ, ಕಥೆಯ ವಿಲನ್. ನೋಡೋಕೆ ಏನ್ ಅಮಾಯಕ ಅಂತ ಅಂದುಕೊಳ್ಬೇಕು, ಆದ್ರೆ ನೀವು ಯೋಚನೆ ಮಾಡಿದಷ್ಟು ಡೀಸೆಂಟ್ ಯುವಕ ಇವನೇನು ಅಲ್ವೇ ಅಲ್ಲ. ಪ್ರೀತಿಸಿ ಮದುವೆಯಾಗ್ತೀನಿ ಅಂತ ಹುಡುಗಿಗೆ ನಂಬಿಸಿ ನಂತರ ಕೈಕೊಟ್ಟ ಈತ. ಹುಡುಗಿ ಬೇರೆಯವರನ್ನ ಮದುವೆಯಾದ್ರೂ ಅಲ್ಲಿಯೂ ಆಕೆ ಬಾಳಿಗೆ ಕೊಳ್ಳಿ ಇಟ್ಟ ಕಿರಾತಕ. ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ಕೈಕೊಟ್ಟ ಪ್ರಿಯಕರ. ಹುಡುಗಿ ಬೇರೆಯವರನ್ನ ಮದುವೆಯಾದ್ರೂ ಅಲ್ಲಿಯೂ ಕಾಟ ಕೊಟ್ಟ. ಕೈಯಲ್ಲಿ ಹಾಕಿರೋ ಮೆಹಂದಿ ಇನ್ನೂ ಮಾಸಿಲ್ಲ. ಮದುವೆಯಾಗಿರೋ ನವ ವಧು ಗಂಡನ ಮನೆಯಲ್ಲಿ ಇಲ್ಲದೆ ಮತ್ತೊಬ್ಬರ ಮನೆ ಮುಂದೆ ವಿಷದ ಬಾಟಲ್ ಹಿಡಿದು ನ್ಯಾಯಕ್ಕಾಗಿ ಧರಣಿ ಕುಳಿತಿದ್ದಾಳೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ಸೋಮವಾರಪೇಟೆಯಲ್ಲಿ ಯುವತಿಯೊಬ್ಬಳಿಗೆ ಪ್ರೀತಿಸಿ ಮದುವೆಯಾಗುವುದಾಗಿ ಪ್ರಿಯಕರ ಮೋಸ ಮಾಡಿರೋ ಘಟನೆ ಬೆಳಕಿಗೆ ಬಂದಿದೆ. 6 ವರ್ಷ ಯುವತಿಯನ್ನ ಪ್ರೀತಿಸಿದ್ದ ಮುತ್ತುರಾಜ್ ಆಕೆಯ ಜೊತೆ ದೈಹಿಕ ಸಂಪರ್ಕವನ್ನ ಕೂಡ ಬೆಳೆಸಿದ್ದ. ಯುವತಿ ಪೋಷಕರು ಮದುವೆಗೆ ಒಪ್ಪಿಗೆ ಕೊಟ್ಟರೂ ಸಹ ಆಕೆಯನ್ನ ಮದುವೆಯಾಗಲ್ಲ ಅಂತ ಪ್ರಿಯಕರ ಖ್ಯಾತೆ ತೆಗೆದಿದ್ದ. 6 ವರ್ಷದಿಂದ ಲವ್ ರೀ. ಅದು ಮೊದ್ಲು ನಂಬಿಸಿ ನಿನ್ನ ಮದುವೆ ಹಾಕಿನಂತೇಳಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ರಿ. ಆಮೇಲೂ ಅದು ಫೋಟೋ ಬ್ಯಾಡ್, ಇದೆಲ್ಲ ಸರಿ ಆಗಂಗಿಲ್ಲ ಅಂತಂದ್ರೂ ಆ ಫೋಟೋ ತೋರಿಸನು ಮತ್ತು ನನ್ನ ಜೊತೆ ದೈಹಿಕವಾಗಿ ಇಟ್ಕೊಂಡ್ರಿ. ಇದೆಲ್ಲ ಬ್ಯಾಡ್ ಅಂತಂದ್ರೂ ನಾ ಬೇರೆದವನ ಜೊತೆ ಮದ್ವೆ ಆದ್ರೂ ಆ ಮದ್ವೆ ಗಂಡು ಮನಿಗನ ಮದುವೆ ಆದ ದಿನಾನ ಬಂದು ಅಲ್ಲೇ ಇವ್ರಿಗೆ ನನ್ನ ಜೊತೆ ಆಕಿನ ಬಿಡೋದಿಲ್ಲ, ಆಕಿನ ಅಂತ ಅವ್ರಿಗೆ ಧಮ್ಕಿ ಹಾಕಿ ಅವ್ರ ಮನೆ ವಾಸ್ತು ಐತ್ರಿ. ಫೋಟೋ ಬಿಟ್ಟಾನ್ರಿ ನಮ್ದು ಇದಾಗಿದ್ದ ಫೋಟೋ ಬಿಟ್ಟಾನ್ರಿ. ಈಗ ಅವ್ರು ನನ್ನ ಗಂಡನ ಮನೆಯವರು ಇಟ್ಕೋದಿಲ್ಲ ಅಂತ ಅನ್ನತಾರ್ರಿ. ಈಗ ನಂಗೊಂದು ಏನಾರ ಅವು ನನ್ನ ಮದುವೆ ಆಗ್ಬೇಕ್ರಿ, ಇಲ್ಲ ನಾ ಅವ್ರ ಮನೆ ಮುಂದೆ ವಿಷ ಕೊಡು ಸಾಯ್ತೀನಿ ರೀ. ಮುತ್ತುರಾಜ್ ಮದುವೆಯಾಗಲ್ಲ ಎಂದಿದ್ದಕ್ಕೆ ಯುವತಿಗೆ ಇದೇ ಫೆಬ್ರವರಿ 14ರಂದು ಪ್ರೇಮಿಗಳ ದಿನದಂದು ಬೇರೆ ಯುವಕನ ಜೊತೆ ಮದುವೆ ಮಾಡಲಾಗಿತ್ತು. 10 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಯುವತಿ ಪೋಷಕರು ಅದ್ದೂರಿಯಾಗಿ ಮಗಳ ಮದುವೆಯನ್ನ ಮಾಡಿದ್ರು. ಮದುವೆಯಾದ ದಿನವೇ ಪ್ರಿಯಕರ ಮುತ್ತುರಾಜ್ ಯುವತಿ ಗಂಡನ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಯುವತಿ ಗಂಡನ ಸಹೋದರನ ನಂಬರ್ ಪಡೆದು ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನ ಅವರಿಗೆ ಕಳಿಸಿದ್ದಾನೆ. ಅದ್ಯಾವಾಗ ಅವುಗಳನ್ನ ನೋಡ್ತಾ ಇದ್ದಂತೆ ಯುವತಿಯನ್ನ ಗಂಡನ ಮನೆಯವರು ತವರು ಮನೆಗೆ ವಾಪಸ್ ಕಳಿಸಿದ್ದಾರೆ. ಬೇರೆ ಮದುವೆಯಾದ್ರೂ ಕೂಡ ಆರೋಪಿಯಾಗಿರೋ ಪ್ರಿಯಕರ ಮುತ್ತುರಾಜ್ ಬಸವರಾಜ್ ಇಟಗಿ ಯುವತಿ ಬಾಳನ್ನೇ ಹಾಳು ಮಾಡಿದ್ದಾನೆ. ಇಟ್ಕೋದು ಹೆಂಗೆ ಎಲ್ಲ ಇದು ಆದಿಂದ ಹೆಂಗೆ ರೀ ಅನ್ನತ್ತನ್ರಿ. ಯಾಕಂದ್ರೆ ಇಷ್ಟೆಲ್ಲ ಮಾಡ್ತಾರೆ, ಅಡಿ ಹಿಡಿಸ್ಕೊತಾನೆ. ನಮ್ಮ ಹುಡುಗ ನ್ಯಾಯ ಸಿಗ್ಬೇಕು ನಮ್ಮ ಹುಡುಗಿ ಅಂತ. ಮಗಳ ಜೀವನವನ್ನೇ ಹಾಳು ಮಾಡಿದ ಪ್ರಿಯಕರನ ಮನೆಗೆ ಯುವತಿ ಕುಟುಂಬಸ್ಥರು ಮುತ್ತಿಗೆ ಹಾಕಿದ್ದಾರೆ. ಚೆನ್ನಾಗಿ ಇರಬೇಕಾದ ಮಗಳ ಜೀವನ ಹಾಳಾಯ್ತಲ್ಲ ಅಂತ ತಂದೆ ತಾಯಿ ಹಿಡಿಶಾಪ ಹಾಕಿದ್ದಾರೆ. ಎತ್ತ ಗಂಡನ ಮನೆಯೂ ಇಲ್ಲ, ಅತ್ತ ಯುವತಿ ನಿಮ್ಮ ಮನೆಗೆ ಸೇರಿಸಿಕೊಳ್ಳಿ ಅಂತ ಪಟ್ಟು ಹಿಡಿದಿದ್ದಾಳೆ. ಈ ವೇಳೆ ಪ್ರಿಯಕರ ಮುತ್ತುರಾಜ್ ಕುಟುಂಬಸ್ಥರ ಮಧ್ಯೆ ಮಾತಿನ ಜಟಾಪಟಿ ನಡೆದಿದ್ದು, ಯುವತಿ ಮನೆಯೊಳಗೆ ಬರದಂತೆ ಯುವಕನ ಮನೆಯವರು ಬಾಗಿಲು ಹಾಕಿಕೊಂಡಿದ್ದಾರೆ. ನ್ಯಾಯಕ್ಕಾಗಿ ಯುವತಿ ಕಿತ್ತೂರು ಠಾಣೆ ಮೆಟ್ಟಿಲೇರಿದ್ರೂ ಕೂಡ ಪೊಲೀಸರು ನಿರ್ಲಕ್ಷಿಸಿದ್ದಾರೆಂಬ ಆರೋಪ ಕೇಳಿಬಂದಿತ್ತು. ಕೊನೆಗೂ ಪ್ರಿಯಕರನ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ನಾಪತ್ತೆಯಾಗಿದ್ದ ಮುತ್ತುರಾಜ್ ಇಟಗಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಿಯಕರ ಸೇರಿದಂತೆ ಆತನ ಸಹೋದರಿಯರು ಹಾಗೂ ಸಂಬಂಧಿ ಮೇಲೆ ಕೇಸ್ ದಾಖಲಾಗಿದೆ. ಅತ್ಯಾಚಾರ, ಮಾನಹಾನಿ, ಖಾಸಗಿ ಫೋಟೋ ವೈರಲ್ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ.
ಮಗಳ ಜೀವನ ಹೀಗಾಯ್ತಲ್ಲ ಅಂತ ಹೆತ್ತವರು ಕಣ್ಣೀರು ಹಾಕ್ತಿದ್ರೆ ಮದುವೆಯಾಗಿ 8 ದಿನಕ್ಕೆ ಅತ್ತ ಗಂಡನ ಮನೆಯೂ ಇಲ್ಲ, ಇತ್ತ ಹೊಸ ಬದುಕಿಗೆ ಬೆಂಕಿ ಇಟ್ಟ ಪ್ರಿಯಕರನ ಮನೆಯೂ ಇಲ್ಲದೆ ಯುವತಿಗೆ ದಿಕ್ಕೇ ತೋಚದಂತಾಗಿದೆ. ನಾಗೇಶ್ ರುದ್ರಪ್ಪ ಕುಂಬಳಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.